ಹಾಯ್ ಫ್ರೆಂಡ್ಸ್, ವೈಷ್ಣವಿ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ಮಟನ್ ಕರ್ರಿ ಯಾವ ರೀತಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅರ್ಧ kg ಮಟನ್ನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಇಂಚ್ ಅಲ್ಲ, ಆಮೇಲೆ ಕೊತ್ತಂಬರಿ, ಒಂದು ಅರ್ಧ ಶಿವಡು, ಚಕ್ಕೆ ಮತ್ತು ಮೆಣಸು ಅಷ್ಟೇ ತೊಗೊಂಡಿದ್ದೀನಿ. ನೆಕ್ಸ್ಟು 4 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು, 2 ಟೊಮೊಟೊ. ಇಷ್ಟು ಇದ್ಬಿಟ್ರೆ ಮಟನ್ ಕರ್ರಿ ಎಷ್ಟು ರುಚಿಯಾಗಿರುತ್ತೆ. ನೀವೇ ಒಂದು ಸತಿ ಟ್ರೈ ಮಾಡಿ ನೋಡಿ. ಅದು ಯಾವುದೇ ಅಂತಹ ಮಸಾಲನೇ ಅಂಗಡಿಯಲ್ಲಿ ಸಿಗೋಂತಹ ಪ್ಯಾಕೆಟ್ ಮಸಾಲ ಆಗಿರ್ಬೋದು, ಯಾವುದೇ ಮಸಾಲೆ ಆ್ಯಡ್ ಮಾಡ್ದೇ ಬರೀ ಕೊತ್ತಂಬರಿ ಅಲ್ಲ ಪೇಸ್ಟಿಂದನೇ ತುಂಬಾ ಟೇಸ್ಟಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಆಯಿಲ್ ಆ್ಯಡ್ ಮಾಡಿಲ್ಲ. ಆ ಪಾತ್ರೆ ಕಾದ್ಮೇಲೆ ಆ ಮಟನ್ನ ಅದರೊಳಗೆ ಹಾಕಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾವು ಚಿಕನ್ ಮಸಾಲ ಆಗಿರ್ಬೋದು, ಗರಂ ಮಸಾಲ ಆಗಿರ್ಬೋದು, ಯಾವುದ್ಯಾವುದೋ ಮಸಾಲ ಹಾಕ್ಬಿಟ್ಟು ಹೊಟ್ಟೆ ಕೆಟ್ಟೋಗುತ್ತೆ, ಮತ್ತು ಸ್ಮೆಲ್ಲು ಜಾಸ್ತಿ ಬರುತ್ತೆ, ತಿನ್ನೋಕ್ಕೆ ಅನಿಸಲ್ಲ. ಅದಕ್ಕೆ ಒಂದು ಸತಿ ಇದು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಪಾತ್ರೆ ಕಾದಿದೆ, ಅದಕ್ಕೆ ನಾನು ಮಟನ್ನ ಹಾಕಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಆ್ಯಡ್ ಮಾಡಬೇಕು. ಏನೂ ಹಾಕಿಲ್ಲ, ಬರೀ ಸಾಲ್ಟು ಮತ್ತು ಟರ್ಮರಿಕ್ ಪೌಡರ್ ಅಷ್ಟೇ. ಯಾಕಂದರೆ ಕೆಲವರು ಮಟನ್ನ ಆಗಲಿ ಚಿಕನ್ನ ಆಗಲಿ ಅದನ್ನು ಚೆನ್ನಾಗಿ ಮಟನ್ಗೆ ಮತ್ತು ಚಿಕನ್ಗೆ ಏನು ಮಾಡಬೇಕು, ಅದು ಖಾರ ಮತ್ತು ಉಪ್ಪು ಚೆನ್ನಾಗಿ ಹತ್ಬೇಕಂತ ಕೈಯಿಂದನೇ ಚೆನ್ನಾಗಿ ಸವರ್ತಾ ಇರ್ತಾರೆ. ಹಾಗೆ ಮಾಡೋ ಬದಲು ವೆರಿ ಸಿಂಪಲ್ಲಾಗಿ ಎಲ್ಲ ಮಟನ್ನಲ್ಲಿ ಟೇಸ್ಟ್ ಬರಬೇಕಂದ್ರೆ ಸಾಲ್ಟು ಮತ್ತು ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡಬೇಕು. ಖಾರ ಅಲ್ಲ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ನೀರಿನ ಕಂಟೆಂಟ್ ಇರುತ್ತೆ ಮಟನ್ನಲ್ಲಿ. ಅದು ಚೆನ್ನಾಗಿ ಖಾರನ ಮತ್ತು ಉಪ್ಪನ್ನ ಎಲ್ಲ ಮಿಕ್ಸ್ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಈಗ ನೀವು ಖಾರ ಆ್ಯಡ್ ಮಾಡಬಾರ್ದು, ಬರೀ ಸಾಲ್ಟು ಮತ್ತು ಟರ್ಮರಿಕ್ ಪೌಡರ್ನ ಅಷ್ಟೇ ಆ್ಯಡ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಎಲ್ಲದಕ್ಕೂ ಉಪ್ಪು ಹತ್ತಂಗೆ ಕಲಿಸಿ ನಾವು ಹಾಗೇ ಬಿಟ್ಬಿಡ್ಬೇಕು. ನೀರು ಹಾಕಬಾರ್ದು. ಅದರಲ್ಲಿ ನೀರಿರುತ್ತೆ ಮಟನ್ನಲ್ಲಿ, ಅದೆಲ್ಲ ಫುಲ್ಲು ಡ್ರೈ ಆಗುತ್ತೆ, ಮತ್ತು ಟೇಸ್ಟೆಲ್ಲ ಮಟನ್ ಒಳಗೇ ಹೋಗುತ್ತೆ. ಆವಾಗ ಚೆನ್ನಾಗಿ ಉಪ್ಪು ಮತ್ತು ಟರ್ಮರಿಕ್ ಪೌಡರು ಮಟನಿಗೆ ಹತ್ಕೊಳ್ಳುತ್ತೆ. ಈಗ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಬಿಟ್ಬಿಡ್ರಿ. ಅದರಲ್ಲಿ ನೀರಿನ ಕಂಟೆಂಟೆಲ್ಲ ಹೊರಗೆ ಬಂದು ಫುಲ್ಲು ಡ್ರೈ ಆಗುತ್ತೆ. ಆ ಥರ ನಾವು ಬಿಟ್ಟುಬಿಡಬೇಕು. ಈಗ ಎಲ್ಲ ಫುಲ್ಲು ಡ್ರೈ ಆಗಿದೆ. ನಾನು ಸೈಡಿಗೆ ಅದನ್ನು ಎತ್ತಿಟ್ಕೊತೀನಿ. ನೆಕ್ಸ್ಟ್ ನೋಡಿರಿ, ಆಯಿಲ್ ಆ್ಯಡ್ ಮಾಡಿದ್ದೀನಿ. ಅದಕ್ಕೆ ಈರುಳ್ಳಿ ಹಾಕಿದ್ದೀನಿ. ಅದು ಗರಿ ಆಗಿರಬೇಕು ಈರುಳ್ಳಿ, ಆ ಥರ ಹುರ್ಕೋಬೇಕು. ಅದನ್ನು ಹುರಿದಿರೋದನ್ನ ಈರುಳ್ಳಿ ಒಂದೇ ನಾನು ಮಿಕ್ಸಿಗೆ ಹಾಕಿನಿ. ಯಾವುದು ಹುರಿದಿಲ್ಲ, ಮತ್ತು ಈರುಳ್ಳಿ ಒಂದೇ ಎತ್ತಿಟ್ಕೊಂಡಿದ್ದೀನಿ, ಹಾಕಿದ್ದೀನಿ ಅಷ್ಟೇ. ಮಸಾಲಾಗ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಈಗ ಅದೇ ಎಣ್ಣೆಯಲ್ಲಿ ನೋಡ್ರಿ, ಒಂದು ಸ್ವಲ್ಪ ಈರುಳ್ಳಿ ಕಾಣಿಸ್ತೈತೆ, ಒಂದು ಸ್ವಲ್ಪ ಅದರಲ್ಲೇ ಬಿಟ್ಟಿರಬೇಕು. ಅದನ್ನು ಈಗ ಮಟನ್ನ ಆ್ಯಡ್ ಮಾಡಬೇಕು ನಾವು. ಈಗ ನೋಡ್ರಿ, ಫುಲ್ಲು ಡ್ರೈ ಆಗಿದೆ, ಅದರಲ್ಲಿ ಮಟನ್ನಲ್ಲಿ ನೀರೇ ಇಲ್ಲ. ಅದನ್ನು ಈಗ ನಾವು ಹಾಕ್ಕೋಬೇಕು ಎಣ್ಣೆಗೆ. ನೋಡ್ರಿ, ಎಲ್ಲ ಫುಲ್ಲು ಚೆನ್ನಾಗೆ ಡ್ರೈ ಆಗಿದೆ. ಸಾಲ್ಟು ಮತ್ತು ಟರ್ಮರಿಕ್ ಪೌಡರು, ಅದರಲ್ಲಿ ಆಯಿಲ್ ಐಟಮ್ ಕೂಡ ಇರುತ್ತೆ. ನೋಡ್ರಿ, ಕೆಳಗೆಲ್ಲ ಬೀಳ್ತಿತ್ತಲ್ಲ, ಅದೆಲ್ಲ ಆಯಿಲ್ ಅದರೊಳಗಿರೋದು, ಮಟನ್ ಒಳಗಿರೋಂತಹ ಆಯಿಲ್. ಅದೆಲ್ಲ ಚಿಕನ್ ಇನ್ನೂ ಜಾಸ್ತಿ ಬಿಡುತ್ತೆ ಆಯಿಲ್. ಮಟನ್ನಲ್ಲಿ ಕೊಬ್ಬಿನ ಅಂಶ ಇರುತ್ತಲ್ಲ, ಅದೆಲ್ಲ ಬಿಟ್ಟಿರುತ್ತೆ, ಆಯಿಲ್ ಮೇಲೆ ಬಂದಿರುತ್ತೆ. ಈಗ ನಾವು ನಮಗೆಷ್ಟು ಬೇಕೋ ಆಯಿಲ್ ಆ್ಯಡ್ ಮಾಡಿಕೊಂಡು ಬಿಸಿ ಆದಮೇಲೆ ಅದು ಬರೀದೇ ಇಟ್ಟಿರ್ತೀವಲ್ಲ ಆಯಿಲ್ ಹಾಕ್ದೇ, ಇದನ್ನು ಆ್ಯಡ್ ಮಾಡ್ಕೋಬೇಕು. ಈಗ ಫುಲ್ಲು ನೋಡ್ರಿ, ಇದೆಲ್ಲ ಎಣ್ಣೆಯಲ್ಲಿ ಫುಲ್ಲು ಡ್ರೈ ಆಗಬೇಕು. ಈಗ ಮೆಂತ್ಯ ಸೊಪ್ಪು ಹಾಕಿಲ್ಲ. ಮೆಂತ್ಯ ಸೊಪ್ಪನ್ನ ಹಾಕಿದರೆ ಕಹಿ ಆಗುತ್ತೆ, ಮಿಕ್ಸಿಗೆ ಹಾಕಬಾರ್ದು. ಈಗ ಎಣ್ಣೆಯೊಳಗೆ ಮತ್ತು ಮಟನ್ ಹಾಕಿದ ಮೇಲೆ ನಾವು ಮೆಂತ್ಯ ಸೊಪ್ಪನ್ನ ಹಾಕಬೇಕು. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಭಾಳ ಟೇಸ್ಟ್ ಆಗಿರುತ್ತೆ, ಮತ್ತು ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ.
ನೀರು ಥರ ಇಲ್ಲ, ಮತ್ತು ಟೇಸ್ಟ್ ಆಗಿರುತ್ತೆ. ಸೇರ್ವ ಬರುತ್ತಲ್ಲ, ತುಂಬ ಟೇಸ್ಟ್ ಆಗಿರುತ್ತೆ. ಮಟನ್ ಕೂಡ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ. ಈಗ ಇನ್ನು ಉಳ್ಕಿದ್ದು ಮೆಂತ್ಯ ಸೊಪ್ಪು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಉಳ್ಕಿದ್ದು ಟೊಮೊಟೊ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಅಲ್ಲ ಮತ್ತು ಕೊತ್ತಂಬರಿನ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಚಕ್ಕೆ ಮತ್ತು ಲವಂಗ ಇದು ಮಿಕ್ಸಿಗೆ ಹಾಕಿದೆ. ಈಗೆಲ್ಲನೂ ಮೆಂತ್ಯ ಸೊಪ್ಪೆಲ್ಲ ಫುಲ್ಲು ಡ್ರೈ ಆಗುತ್ತೆ ಎಣ್ಣೆಯೊಳಗೆ, ಮತ್ತು ಮಟನ್ಗೆ ಎಲ್ಲ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದಮೇಲೆ ನಾವು ಈಗ ಖಾರನ ಆ್ಯಡ್ ಮಾಡಬೇಕು. ನಮಗೆ ಎಷ್ಟು ಬೇಕು ನೋಡಿರಿ ಅಷ್ಟನ್ನು. ನನಗೆ 1 ಟೇಬಲ್ ಸ್ಪೂನು, 1/2 ಸ್ಪೂನು ಹಾಕ್ತಾಯಿದ್ದೀನಿ. ಇದು ಖಾರ ಜಾಸ್ತಿ ಇದೆ. ಗುಂಟೂರು ಮೆಣಸಿನ್ಕಾಯಿ ಖಾರ ಜಾಸ್ತಿ ಇರುತ್ತಲ್ಲ ಅದು. ಈಗ ಚೆನ್ನಾಗಿ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಮಸಾಲ ನಾವೇನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ವೋ ಅದನ್ನು ಆ್ಯಡ್ ಮಾಡಬೇಕು. ಅದರಲ್ಲಿ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಜಾಸ್ತಿ ನೀರು ನಿಮಗೆ ಎಷ್ಟು ಬೇಕು ನೀರು ಅಷ್ಟು ಹಾಕ್ಕೋಬೋದು. ಈಗ ಮಸಾಲ ಮತ್ತು ಖಾರ ಎಲ್ಲ ಫುಲ್ಲು ಡ್ರೈ ಆಗುತ್ತೆ. ಅದರೊಳಗೆ ಮಟನ್ನೊಳಗೆ ಎಲ್ಲ ಟೇಸ್ಟ್ ಮತ್ತು ಎಲ್ಲ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆ ಥರ ಚೆನ್ನಾಗಿ ಕುದಿಸ್ಬೇಕು. ಮಟನ್ನ ಚೆನ್ನಾಗಿ ಕುದಿಸ್ಬೇಕು. ಕುಕ್ಕರ್ ಒಳಗೆ ಮಾಡಿದರೆ ಬೇಗ ಫಾಸ್ಟಾಗಿ ಆಗುತ್ತೆ, ಆದರೆ ಟೇಸ್ಟ್ ಕಡಿಮೆ ಆಗುತ್ತೆ. ಅದಕ್ಕೆ ಪಾತ್ರೆ ಒಳಗೇ ಮಾಡಿ 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಗ್ಲಾಸ್ ಬೇಕು ನೋಡಿರಿ ಅಷ್ಟು ಹಾಕ್ಕೊಳ್ರಿ. ನನಗೆ 2 ಗ್ಲಾಸ್, 1 ಗ್ಲಾಸ್ ಆವಾಗಲೇ ಮಿಕ್ಸಿ ಒಳಗೆ ಹಾಕಿದ್ದೀನಲ್ಲ, 1 ಗ್ಲಾಸ್ ಆಯಿತು. ನೆಕ್ಸ್ಟ್ ಇನ್ನೊಂದು ಗ್ಲಾಸು. ಅದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಮೆತ್ತಗೆ ಕುದಿಯೋವರೆಗೂ ನೀವು ಮಟನ್ ಚೆನ್ನಾಗಿದೆ ನಂದು ಎಳೀದು, ಅದಕ್ಕೆ ನೀರಿಂದು ಜಾಸ್ತಿ ಬೇಡ. ಈಗ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಬಿಟ್ಬಿಡ್ತೀನಿ. ಈಗ ರೆಡಿ ಆಗುತ್ತೆ ನೋಡಿರಿ. ಈಗ ಪ್ಲೇಟ್ ತೆಗ್ದು ನೋಡಿರಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಚೆನ್ನಾಗಿ ಹೊರಗೆ ಬಂದಿದೆ. ಮತ್ತು ಪೀಸ್ಗೆ ಯಾವ ಥರ ಕುದ್ದಿದೆ ಅಂತಂದರೆ ಅದು ಬೋನ್ಸ್ ಎಲ್ಲನೂ ಹೊರಗಡೆ ಬರುತ್ತೆ, ಅಷ್ಟು ಚೆನ್ನಾಗಿ ಕುದ್ದಿದೆ ನೋಡಿರಿ. ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ.